ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್. ನಾನು ಪೂಜಾ ಭಗತ್. ಲಾಸ್ಟ್ ಟೈಮ್ ಪಿಂಟುಗೆ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕ್ಸೋಕೆ ಹೋದಾಗ ರೋಟಾ ಲಿಕ್ವಿಡ್ ಖಾಲಿ ಆಗಿಬಿಟ್ಟಿತ್ತು, ಸ್ಟಾಕ್ ಇಲ್ಲ ಅಂತ ಹೇಳಿದರು ಹಾಸ್ಪಿಟಲಲ್ಲಿ. ಸೊ ಅದಕ್ಕೆ ಈ ಸಲ ಕಾಲ್ ಮಾಡಿದ್ದೆ. ಅಂದರೆ ನೆಕ್ಸ್ಟ್ ವ್ಯಾಕ್ಸಿನ್ ಹಾಕ್ಸೋದ್ರ ಒಳಗಡೆನೇ ಹಾಕ್ಸ್ಬೇಕಂತ ಹೇಳಿದರು. ಅದಕ್ಕೋಸ್ಕರ ನಾನು ಅಂಗನವಾಡಿ ಹತ್ರನೂ ನಮಗೆ ವ್ಯಾಕ್ಸಿನ್ ಹಾಕ್ತಾರೆ ನಮ್ಮ ಏರಿಯಾದಲ್ಲಿ. ಅಲ್ಲಿ ಕಾಲ್ ಮಾಡಿ ಕೇಳಿದಾಗ ಬಂದಿದೆ ಅಂತ ಹೇಳಿದ್ರು. ಸೊ ಪಿಂಟುಗೆ ರೋಟಾ ಹಾಕ್ಸೋದಕ್ಕೆ ಬಂದಿದ್ವಿ. ಎಷ್ಟೊಂದು ಪಾಪುಗಳೆಲ್ಲ ಬಂದಿತ್ತು. ಮತ್ತು ಇಲ್ಲಿ ತೋರಿಸ್ತಿರೋದು ಅದೇ ಅಂಗನವಾಡಿ ನಮ್ಮ ಏರಿಯಾದು. ಸೊ ಇಲ್ಲಿ ಎಷ್ಟೊಂದು ಜನ ಮಕ್ಳುಗಳು ಬಂದಿದ್ರಲ್ಲ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ವ್ಯಾಕ್ಸಿನ್ಗೆ ಬಂದಿದ್ದು. ನಾವು ಒಬ್ಬರಷ್ಟೇ ರೋಟಾ ಹಾಕ್ಸೋದಕ್ಕೆ ಹೋಗಿದ್ದು. ಮತ್ತು ಪಕ್ಕದಲ್ಲಿ ಅಂಗನವಾಡಿ ಪಕ್ಕದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಮಕ್ಕಳಿಗೆಲ್ಲ ವ್ಯಾಕ್ಸಿನ್ ಹಾಕ್ತಾಯಿದ್ರು. ಪಿಂಟುನೂ ಕರ್ಕೊಂಬಂದಿದ್ವಿ ನಾವು. ಅವನಿಗೆ ನೆಕ್ಸ್ಟ್ ಹಾಕ್ಸೋದಕ್ಕೆ ಪ್ರಾಬ್ಲಮ್ ಆಗಬಾರ್ದಲ್ವ, ಅದಕ್ಕೆ ಬೇಗನೆ ಹಾಕ್ಸೋಣ ಅಂತ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊತಾ ಇದ್ದೆ. ಬಂದಿತ್ತಂತ ಹೇಳಿದ ತಕ್ಷಣ ಹೋಗಿ ಹಾಕಿಸಿದ್ವಿ. ಮತ್ತು ಅಲ್ಲಿಂದ ಬಂದ ತಕ್ಷಣ ಪಿಂಟುಗೆ 100 ಡೇಸ್ ಫೋಟೋ ಶೂಟ್ ಮಾಡಬೇಕಿತ್ತು. ಸೊ ಈ ಸಲ ಫೋಟೋ ಶೂಟ್ನ ನಾನು ಬಿಸ್ಕೆಟಲ್ಲಿ ಮಾಡೋಣ ಅಂತ ಹೇಳಿ ಬಿಸ್ಕೆಟ್ ತಂದಿಟ್ಕೊಂಡಿದ್ದೀನಿ. ಹೈಲೈಟಾಗಿ ಕಾಣಲಿ ಅಂತೇಳಿ ಕಾಟನ್ ಸೀರೆ ಬ್ಲ್ಯಾಕ್ ಕಲರ್ದಿತ್ತಲ್ಲ, ಅದನ್ನು ಹಾಕಿದ್ದೀನಿ. ಮತ್ತು ಇವಾಗ ನಾನು 100 ಡೇಸ್ ಅಂತ ಅದನ್ನು ಬಿಸ್ಕೆಟ್, ಅಂದರೆ 100 ಡೇಸ್ಗೆ ಬೇರೆ ಬಿಸ್ಕೆಟ್ ಮತ್ತು ಏಣಿ ಬರುತ್ತಲ್ಲ ಅದಕ್ಕೆ ಬೇರೆ ಬಿಸ್ಕೆಟ್ನ ನಾನು ಯೂಸ್ ಮಾಡಿ ಡೆಕೋರೇಟ್ ಮಾಡಿದ್ದು. ಸೊ ಈ ಸಲ ನನ್ನ ಹಸ್ಬೆಂಡ್ ಮಿಸ್ ಆಗಿದ್ದರು. ಅವ್ರು ಭಾನುವಾರ ಇದ್ದಾಗಲೇ ಹೇಳ್ತಾಯಿದ್ರು, ಇವತ್ತೇ ಮಾಡೋಣ ಬಾ, ನಾನು ಇದ್ದೀನಲ್ಲ ಅಂತ ಹೇಳಿ. ಆದರೆ ನಾನು ಅಂದರೆ ಸ್ಯಾರಿ ತರೋಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಬಂದು ನನಗೆ ಆಗಲ್ಲ, ನಾನೇ ಮಾಡ್ತೀನಿ ಬಿಡಿ, ಅದು ಸಿಂಪಲ್ ಅಷ್ಟೇ ತಾನೇ ಮಾಡೋದು, ಬಿಸ್ಕೆಟಿಂದ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಮತ್ತು ಜೋಡಿಸ್ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡ್ಕೊಂಡು ಮಾತಾಡ್ತಾ ಜೋಡಿಸ್ತಾ ಇದ್ದೆ ಎಲ್ಲನೂ, ಏಕೆಂದರೆ ಬೇಜಾರಾಯ್ತಾಯಿತ್ತು ಅವ್ರು ಇಲ್ವಲ್ಲ ಅಂತ. ಮತ್ತು ನನಗೂ ಅಷ್ಟು ಮೂಡಿರಲಿಲ್ಲ ಫೋಟೋ ತೆಗಿಬೇಕು ಅಂತ, ಏಕೆಂದರೆ ನಾನು ರೋಟಾ ಹಾಕ್ಸೋದಕ್ಕೂ ಹೋಗಿದ್ದು ಬಂದಿದ್ದೆ. ಮತ್ತು ಅಲ್ಲಿಂದ ಬಂದು ಸ್ಕೂಲ್ಗೆ ಹೋಗಬೇಕಿತ್ತು ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಬೇಗ ಮಾಡಬೇಕು ಅಂತ. ಮತ್ತು ಜಾಸ್ತಿನೂ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ ನಾನು ಪಿಂಟುದು. ಸ್ವಲ್ಪ ಅಷ್ಟೇ ಫೋಟೋ ತೆಗೆದಿದ್ದು, ವೀಡಿಯೋನೂ ಅಷ್ಟು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನಾನು ಥೀಮ್ ಇಟ್ಕೊಂಡಿದ್ದು 10 ಡೇಸಿಂದ 100 ಡೇಸ್ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು 1 ಡೇಯಿಂದ ಹಾಕ್ಬೇಕಂತ ಹೇಳ್ತಿದ್ರು ಫೋನ್ ಮಾಡಿ. ಮತ್ತು ಇವಾಗ ನಾವು ಪಿಂಟುಗೆ ತುಂಬ ದಿನ ಆದಮೇಲೆ ಪ್ಯಾಂಟ್ ಹಾಕಿದ್ದಂದರೆ ಒಂದು ಸಲ ಹಾಕಿದ್ದಷ್ಟೇ. ಇವಾಗ ಸ್ವಲ್ಪ ಜಾಸ್ತಿ ಪ್ಯಾಂಟ್ ಹಾಕ್ತೀವಿ. ಅವನಿಗೆ ರೆಡಿ ಮಾಡಾದ್ಮೇಲೆ ಸ್ವಲ್ಪ ನಗಲಿ ಅವನು ಅಂತ ಅವನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಆಮೇಲೆ ಅವ್ನು ಮಲಗಿದ್ನಲ್ಲ, ಎದ್ದಿದ ತಕ್ಷಣ ಫೋಟೋ ತೆಗಿಯೋಕೆ ಹೋದರೆ ನಗೋದಿಲ್ಲ ಅಂತ ಹೇಳಿ ಈಗ ಅವನಿಗೆ ರೆಡಿ ಮಾಡಿ ಆಟಾಡ್ಸಾದ್ಮೇಲೆ ಅವ್ನು ಕರ್ಕೊಂಡು ಬಂದು 1ಇಂದ 100 ಡೇಸ್ ಅಂತ ಈ ಥರ ಫೋಟೋಶೂಟ್ ಮಾಡಿದ್ದು ನಾನು ಅಮ್ಮ ಇಬ್ಬರೇ ಇದ್ದಿದ್ದು ಮನೇಲಿ. ಸೊ ನಾನು ಫೋಟೋ ತೆಗಿತಾ ಇದ್ದೆ, ಅಮ್ಮ ಸ್ವಲ್ಪ ಮಾತಾಡಿ ಅವನ್ನ ನಗಿಸ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತಷ್ಟೇ, ಬೇಗನೆ ತೆಗೆದುಬಿಟ್ಟೆ. ತೆಗ್ದಾದ್ಮೇಲೆ ಹೀಗೆ ಸ್ಕೂಲ್ಗೆ ಹೋಗ್ಬೇಕಿತ್ತು ನಾನು, ಯಾಕೆಂದರೆ ಕನ್ನಡ ಮೀಡಿಯಮಲ್ಲಿ ಓದಿದ್ದಂತೇಳಿ ಬರೆಸ್ಬೇಕಿತ್ತು. ನಾನು 1 to 10th ಒಂದೇ ಸ್ಕೂಲಲ್ಲಿ ಓದಿದ್ದು, ಅಲ್ಲಿಗೆ ಹೋಗ್ಬೇಕಿತ್ತು. ಇದೇ ನಾನು ಓದಿದ ಸ್ಕೂಲು. ನಾವು ಓದಬೇಕಿದ್ರೆ ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಇತ್ತು, ಸ್ವಲ್ಪ ಹೊಸ ಬಿಲ್ಡಿಂಗ್ ಚೇಂಜ್ ಮಾಡಿದ್ರಷ್ಟೇ. ಈಗ ನಾನಿಲ್ಲಿಂದ ಬರ್ತಾ ಇರೋದು, ಇದು ಹೈಸ್ಕೂಲ್ ಬಿಲ್ಡಿಂಗು. ನಮಗೆ ಹೈಸ್ಕೂಲ್ ನಾನು 8 to 10th ಈ ಬಿಲ್ಡಿಂಗಲ್ಲೇ ಇದ್ದಿದ್ದು. 1 to 7th ಇದು ಹಳೆ ಬಿಲ್ಡಿಂಗು. ನಮ್ಮ ಸ್ಕೂಲು 100 ಇಯರ್ಸ್ ಕಂಪ್ಲೀಟ್ ಆಗಿತ್ತು ನಾನಿದ್ದಾಗಲೇ. ಇವರು ನಮಗೆ HM ಆಗಬೇಕು, ಪ್ರೈಮರಿ ಮಿಡಲ್ ಸ್ಕೂಲು HM ಆಗಬೇಕು ಅವರು. ಅವ್ರಿಗೆ ಹೇಳ್ತಾ ಇದ್ದೆ ಎಕ್ಸಾಮ್ಗೆ ಬೇಕು, ಪಾಪು ಬಿಟ್ಟು ಬಂದಿದ್ದೀನಿ, ನನಗೆ ಬರ್ಕೊಡಿ ಅಂತೇಳಿ. ಅವರು ನನ್ನ ತಮ್ಮನ್ನೇ ಕಳಿಸಿದ್ದೆ ನಾನು, ಬಟ್ ಅವರು ನೀನೇ ಬರಬೇಕಂತ ಹೇಳಿದರು, ನಾವು ಹೋದರೆ ಅಷ್ಟೇ ಬರ್ಕೊಡೋದಂತ. ಅದಕ್ಕೋಸ್ಕರ ಅವ್ರಿಗೆ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಹೋಗಿದೆ. ಮತ್ತು ಲೆಟರ್ನು ಬರ್ಕೊಂಡು ಹೋಗಬೇಕಿತ್ತು, ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿರೋ ಲೆಟರು, ಅದನ್ನು ಬರ್ಕೊಂಡು ಹೋಗಿದ್ದೆ. ಇದು ತೋರಿಸಿದ್ದೀನಲ್ಲ, ಇದರಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು, ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ. ಮತ್ತು ಅದು ವಾಶ್ರೂಮ್, ನಮ್ಮ ಸ್ಕೂಲ್ ವಾಶ್ರೂಮು. ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು, ಬ್ಲೂ ಕಲರ್ ಶೀಟ್ ಹಾಕಿದ್ದಾರಲ್ಲ ಅಲ್ಲಿ, ಅದ್ರ ಪಕ್ಕ ಪಾರ್ಕ್ ಇದೆಯಲ್ಲ, ಅದು LKG UKG ಮಕ್ಳಿಗೆ ಮಾತ್ರ ಆಟಾಡಕ್ಕೆ ಬಿಡ್ತಿದ್ರು. ಮಧ್ಯೆ ಮಧ್ಯೆ ನಾವು ಆಗಾಗ ಹೋಗಿ ಆಟಾಡ್ಕೊತಿದ್ವಿ. ಮತ್ತು ಸಾಟರ್ಡೆ ಮಾರ್ನಿಂಗ್ ಬೇಗ ಹೋಗಿದ ತಕ್ಷಣ ನಮಗೆ ಇಲ್ಲಿ 2 ಹುಣ್ಸಿನ ಮರ ಇದೆಯಲ್ಲ, ಅಲ್ಲಿ ಹುಣ್ಸಿನೆಲ್ಲ ಸಿಗ್ತಾಯಿತ್ತು. ಇದು ಬಂದು ಕಿಚನ್, ಅಂದರೆ ಅಡುಗೆ ಮನೆ. ಅಡುಗೆ ಮಾಡೋದಲ್ಲಿ ನಮ್ಮ ಸ್ಕೂಲಲ್ಲಿ ಆ ರೂಮಲ್ಲಿ ಅಡುಗೆ ಮಾಡ್ತಾಯಿದ್ರು. ಅಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಬಾಕ್ಸ್ ಥರ ಇದೆಯಲ್ಲ, ಅಲ್ಲೇ ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ಆಡ್ತಾ ಇದ್ದಿದ್ದು ನಾವು ಇಲ್ಲೇ.
ಸ್ಕೂಲ್ ಗ್ರೌಂಡ್ ನಾನಿದ್ದಾಗ ಮಣ್ಣಿತ್ತು, ಇವಾಗ ಈ ಥರ ಹಾಕಿದ್ದಾರೆ. ಮತ್ತು ವಾಲಿಬಾಲ್ ಥ್ರೋಬಾಲ್ ಎಲ್ಲ ಆಡೋದು ಇಲ್ಲೇ. ಮತ್ತು ಇದೇ ನಮ್ಮದು ಹೈಸ್ಕೂಲ್ ಬಿಲ್ಡಿಂಗು. ನಾನಿದ್ದಾಗ ಸೆಕೆಂಡ್ ಫ್ಲೋರ್ ತನಕ ಇತ್ತು, ಈಗ ತರ್ಡ್ ಫ್ಲೋರನ್ನು ಮಾಡಿದ್ದಾರೆ. ಅದೇ ನಮ್ಮ ಸ್ಟೇಜು. ಅದನ್ನೆಲ್ಲ ನೋಡಿ ನಾನು ಡ್ಯಾನ್ಸ್ ಮಾಡ್ತಾಯಿದ್ದಿದ್ದು. ಮತ್ತು ಈ ಕಡೆ ಲೆಫ್ಟ್ ಸೈಡ್ ಇದೆಯಲ್ಲ, ಅಲ್ಲೇ ಫ್ಲ್ಯಾಗ್ ಹಾರಿಸೋದು, ಅದ್ರ ಪಕ್ಕನೇ ಬ್ಯಾಂಡ್ ಸೆಟ್ ಇದ್ದಿದ್ದು, ಅದನ್ನು ಸೇರಿಕೊಂಡಿದ್ದೆ ನಾನು. ಅದೆಲ್ಲ ನೆನಪಾಗ್ತಿತ್ತು. ಇದೇ ಸ್ಟೆಪ್ಸಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು, ಓದ್ತಾ ಇದ್ದಿದ್ದು ಎಲ್ಲ ನೆನಪಾಯ್ತಾ ಇತ್ತು. ಒಂಥರ ನನ್ನ ಫ್ರೆಂಡ್ಸ್ ಯಾರಾದ್ರು ಜೊತೆಗೆ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಅನಿಸ್ತಿತ್ತು. ಪಿಂಟುನ ಮನೇಲಿ ಬಿಟ್ಟು ಬಂದಿದ್ದ ರೀಸನ್ಗೆ ನಾನು ಯಾವ ಟೀಚರ್ಸ್ನೂ ಮಾತಾಡ್ಸೋದಕ್ಕಾಗಲಿಲ್ಲ. ಸ್ಕೂಲ್ನ ನೋಡಿ ಹಳೇದೆಲ್ಲ ನೆನಪಾಯಿತು. ತುಂಬ ಮೆಮೊರೀಸ್ ಅಂದರೆ ನಾನು 1 to 10th ಒಂದೇ ಸ್ಕೂಲಲ್ಲಿ ಓದಿದ್ರಿಂದ ತುಂಬ ಮೆಮೊರೀಸ್ ಇದೆ ನನಗೆ. ಆ ಗ್ರೌಂಡು, ಸ್ಟೇಜ್ ಮತ್ತು ಕ್ಲಾಸ್ ರೂಮ್ ಎಲ್ಲ. ಮತ್ತು ಹಳೆ ಬಿಲ್ಡಿಂಗು ಅಂದರೆ ನನಗೆ ತುಂಬ ಇಷ್ಟ ಹೊಸ ಬಿಲ್ಡಿಂಗಿಂತ. ಮತ್ತು ಹಳೆ ಬಿಲ್ಡಿಂಗ್ ಯಾಕೆ ಇಷ್ಟ ಅಂದರೆ ನಾನು 1 to 7th ಓದಿದ್ದಲ್ವ, ಚಿಕ್ಕವಳಿದ್ದಿದ್ದೆಲ್ಲ ನೆನಪಾಗುತ್ತೆ ನನಗೆ. ಕ್ಲಾಸ್ ರೂಮ್ ಎಲ್ಲ ವೀಡಿಯೋ ಮಾಡಬೇಕಿತ್ತು, ಆದರೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ನಾವು ಅಲ್ಲಿಂದ ಬೇಗ ಹೋಗಬೇಕಿತ್ತು. ಮತ್ತು ಇದು ನಮ್ಮದು ಸ್ಕೂಲ್ ಬೋರ್ಡು. ನಮ್ಮದು ಏನೇ ಸ್ಪೆಷಲ್ ಇದ್ರೂ ಅಲ್ಲೇ ಬರಿತಾ ಇದ್ದಿದ್ದು. ತುಂಬ ಹಳೇದಾಗ್ಬಿಟ್ಟಿದೆ ಬಿಲ್ಡಿಂಗು. ಆದರೆ ಇಲ್ಲೇ 1 to 7th ಇದೆ. ಮತ್ತು LKG UKG ಎಲ್ಲ ಒಳಗಡೆ. ಮತ್ತು ಇವಾಗ ಅಲ್ಲಿ ಪ್ರಿ KGನೂ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಓದಬೇಕಿದ್ರೆ ಕಾಲೇಜ್ ಇರಲಿಲ್ಲ, ಬಟ್ ಇವಾಗ ಕಾಲೇಜ್ ಕೂಡ ಇದೆ. ಮತ್ತು ನಾವಲ್ಲಿಂದ ಬರೋ ತನಕ ಮಳೆನೂ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದಕ್ಕೆ ವ್ಲಾಗ್ನ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸ್ಕೂಲೂ ನನ್ನ ವ್ಲಾಗ್ ನೋಡಿ ನೆನಪಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.